ಮೇಘನಾ, ಹಾ ಅಮ್ಮ. ಸುಜಾತನ್ ಮಗಿದ 1ನೇ ವರ್ಷದ ಹುಟ್ಟದಪ್ಪ ಅಂಬ್ರ. ಆ ಹೆಣ್ಣ ಮೊನ್ನೆ ಅಷ್ಟೇ ಅಲ್ದೆ ಹೇಳಿತ್ತು. ನಂಗಂತೂ ನೆನ್ಪೇ ಇಲ್ಲ. ರಾತ್ರಿ 1 ಗಳಿಗೆ ಹೋಯಿ ಮುಖಾರು ತೋರಿಸಿ ಬತ್ತ್ಯಾ? ಯಾರ್ ನಾನಾ? ಹೋಯ್ ಬಾರೆ, ಎಂತ ಆತಿಲ್ಲ. ಜೊತಿಗ್ ಬೇಕಾರೆ ಆಚೆ ಮನೆ ರಜ್ನಿಗೂ ಕರ್ಕ ಹೋಗು. ಮತ್ ನಂಗ್ ರಾತ್ರಿ ಕಟ್ ಹಾಪು ಕೆಡಿಯ. ಯಾರು ಹೋಯ್ತಿರೆ ಆ ಹೆಣ್ಣು ಬೇಜಾರ್ ಮಾಡ್ಕಣತ್. ಇಲ್ಲಮ್ಮ, ನಂಗಾತಿಲ್ಲ, ನೀನೇ ಹೋಯ್ ಬಾ. ಹಂಗ್ ಬೇಕಿದ್ರೆ ವಾಪಸ್ ಬಪ್ಪತ್ತಿಗೆ ಅಪ್ಪಂಗ್ ಕಾಲ್ ಮಾಡ, ಡ್ಯೂಟಿ ಮುಗಿಸಿ ಬಪ್ಪತ್ತಿಗೆ ಅವರೇ ಕರ್ಕೊಂಬತ್ರು. ನಂಗೆ ಹಾಪು ಕಾಯ್ದೆ ಏನಲ್ಲ. ಅಲ್ಲಿ ಹೊರೆ ಎಲ್ಲ ಕೇಂಬುದು. ಮಗಳಿಗೆಲ್ಲರೂ ನೆಂಟಸ್ತಿಗೆ ಸೆಟ್ ಆಯ್ತಾ ಅನ್ಕಂಡು. ನಿಮ್ ಮಗಳಿಗೂ ಇವಳಿಗೂ ಒಂದೇ ಪ್ರಾಯ ಅಲ್ಲ. ಇವಳಿಗೆ ಮದುವೆ ಮಗಿನ ಹುಟ್ಟದಬ್ಬನೂ ಆಯ್ತು. ವರ್ಷ ಆದ್ಮೇಲೆ ಹೆಣ್ಗಳನ್ನ ಮನೆಗೆ ಇಟ್ಕೊಂಡ್ ಕೊಂಗಾಟ ಮಾಡೋಕಾಗ. ಕಡಿಗೆ ಗಂಡು ಸಿಕ್ಕುದಿಲ್ಲ. ಅದ್ ಮನೆ ಬಿಟ್ಟು ಹೊರಗೆ ಬಂದದ್ ನಾನೆಲ್ಲೂ ಕಾಣ್ಲಾ. ಮುಖದಾಗ ಒಂದ್ ನೆಗಿ ಇಲ್ಲ. ಮನೆಗೆ ಕೂತ ಹೆಣ್ಣು ಮುಂಕೇರಿ ಹೋಯ್ತಂತ್ರ. ನಾನೆಲ್ ಮಂಕ ಇರ್ತೆ, ಪುಸ್ತಕ ಓದ್ತಿರ್ತನಲ್ಲ. ಹಾ, ಪುಸ್ತಕ ಓದ್ತೆ ಇಲ್ಲ ಆ ಸಮುದ್ರ ಬದಿ ಹೋಯ್ ಕೂಕಂತೆ. ಇವೆರಡೇ ಮಾಡ್ತಾ ಇಕೋ. ಮತ್ ಒಂದು ಮನುಷ್ಯನ ಹತ್ರ ಬಾಯ್ ಬಿಟ್ಟು ಮಾತಾಡ್ಬೇಡ. ಅದೆಲ್ಲ ಬಿಡ, ಸುಜಾತನ್ ಮಗು ಹೆಸರೆಂತ? ಮಗಿನ ಹೆಸ್ರು ಎಂತದು ಹೇಳ್ದಾಳ್ ಮರೈತಿ. ನಂಗ್ ನೆನಪಿಲ್ಲ ಕಾಣ. ಗಂಡು ಮಗು ಹಂಗ ಅನ್ಕಂಡ. ಮಗಿನ ಹೆಸ್ರು ಹಾ ಹಾ ಹರ್ಷ. ಎಂತ ಹಾತಿಯಲ್ಲ? ಇಲ್ಲಮ್ಮ, ನಾ ಹಾತಿಲ್ಲ. ಅಲ್ಲ ಮರೈತಿ. ಅಮ್ಮ ಪ್ಲೀಸ್ ಫೋರ್ಸ್ ಮಾಡ್ಬೇಡ, ನಾ ಹಾತಿಲ್ಲ ಅಂತ ಹೇಳ್ದೆ ಅಲ್ಲ. ಸರಿ, ಎಂತಾರು ಮಾಡ್ಕೊ. ಹೇಳಿದೆಲ್ಗೆ ಎಂತೆ ನೀನು. ಮತ್ತೆ ಉಳಿದು ಇದ್ದದ್ದೇ. ಅಮ್ಮ, ನಾ ಸ್ವಲ್ಪ ಹೊರಗೋಯ್ ಬತ್ತೆ. ಅಲ್ಲ ಮೇಘನಾ, ಮೇಘನಾ, ಅಲ್ಲ ಮರ್ತಿ ಮತ್ತೆ ಸಮುದ್ರ ಬದಿ ಹೊರಟಿಯಾ? ಮತ್ತೆ ಯಾಕೆ ನೀನು ವಾಪಸ್ ಬಂದೆ? ಬಪ್ಪಕ್ಕಾಗೈದಿತಾ? ಅಯ್ಯೋ ಅಲ್ಲ, ನಾನು ಹಂಗೆ ಹೇಳೋದಲ್ಲ. ನಿನ್ ಮಾತಿನ ಅರ್ಥ ಅದೇ ಅಲ್ಲ. ಎಲ್ಲ ಮಾತನ್ನ ನಿಂಗೆ ಹೆಂಗೆ ಬೇಕೋ ಹಂಗೆ ಅರ್ಥ ಮಾಡ್ಕೊಂಡೆ ನೀನೇ ಸರಿ ಅಂತ ಪ್ರತಿ ಸಲ ವಾದ ಮಾಡೋದು ಕೈದ್ ಮಾಡ್ಲಲ್ಲ ನೀನ. ನಂಗೆ ಮೊದ್ಲಿಂದ ಸಮುದ್ರ ಅಂದ್ರೆ ಇಷ್ಟ. ಆದ್ರೆ ಆಗೆಲ್ಲ ಆ ನೀರಂಗ್ ಆಡೋದ್ರಂಗೆ ಖುಷಿ ಸಿಕ್ತಿತ್ತು. ಯಾರಾದ್ರೂ ಆಡದ್ ಸಾಕ್ ತಡಕ್ ಬಾ ಅಂತ ಹೇಳ್ರೆ ಇಷ್ಟನೇ ಆಗ್ತಿರ್ಲಿಲ್ಲ. ಆದ್ರೆ ಈಗ ಈ ಥರ ದಡದ ಮೇಲೆ ಕೂತ್ಕೊಂಡು ಸಮುದ್ರದ ಅಲೆ ಕಾಂಬುದ್ರಲ್ಲೂ ಖುಷಿ ಸಿಕ್ಕತ್ತಂತ ನನಗೆ ಅರ್ಥ ಮಾಡಿಸಿದ್ದೆ ನೀನು. ಅದಕ್ಕೆ ನಿನ್ ನೆನಪಾದಾಗೆಲ್ಲ ನಾನು ಇಲ್ಲಿಗೆ ಬರ್ತಾ ಇರ್ತೆ. ಆದ್ರೆ ಈಗ ಯಾವುದನ್ನು ಬದಲಾಯಿಸೋಕೆ ಆತಿಲ್ಲ. ಬದಲಾಯಿಸೋ ಪ್ರಯತ್ನನೂ ನಾನು ಮಾಡ್ತಿಲ್ಲ. ಅದೆಲ್ಲ ಬಿಡು, ಪ್ರತಿ ಸಲ ನಂಗೆ ನಿನ್ನ ನೆನಪಾದಲ್ಲೂ ನಾನು ಇಲ್ಲಿಗೆ ಬತ್ತೆ.
ನಾನು ಬಪ್ಪು ಟೈಮಿಗೆ ನೀನು ಹೆಂಗಿಲ್ ಬಂದು ಕೂತಿರ್ತೆ? ನಾನಂತೂ ಯಾರಿಗೂ ಹೇಳಿರೋದಿಲ್ಲ. ಅದು ಹೆಂಗೆ ನಾನು ಬಪ್ಪು ದಿನನೇ ನನಗಿಂತ ಮುಂಚೆ ನೀನಿಲ್ಲಿ ಬಂದು ಕೂತಿರ್ತೆ? ಅಂದರೆ ನೀನು ನನ್ನನ್ನು ಮಿಸ್ ಮಾಡ್ಕಂತ್ಯಾ? ನಿಂಗೂ ನನ್ನ ಹತ್ರ ಮಾತಾಡ್ಕಂತ ಅನ್ಸತ್ತಾ? ನಾನು ಎಲ್ಲಿಗೆ ಬತ್ತೆ? ನಿನ್ನ ಜೊತೆ ಎಲ್ಲಿ ಮಾತಾಡ್ತೆ? ಅರ್ಥ ಮಾಡ್ಕೋ, ನಾನು ನಿನ್ನ ಜೊತೆಗಿಲ್ಲ. ಇದೆಲ್ಲ ನಿನ್ನ ಭ್ರಮೆ. ಈಗೆಂತ ನಿನಗೆ ಮಾತಾಡೋಕೆ ಇಷ್ಟ ಇಲ್ಲ ಅಂತಂದರೆ ಎದ್ದು ಹೋಗು. ಅದನ್ನ ಬಿಟ್ಟು ನನ್ನ ಫೀಲಿಂಗ್ಸನ್ನೆಲ್ಲ ಭ್ರಮೆ ಅಂತ ಇರಬೇಡ. ಹಂಗೊಂದು ವೇಳೆ ನೀನು ಹೇಳ್ದಂಗೆ ಇದೆಲ್ಲ ಭ್ರಮೆನೇ ಇದ್ದರೆ ತೊಂದರೆ ಇಲ್ಲ, ನಾನು ಈ ಭ್ರಮೆಲೇ ಇರ್ತೆ. ಅಟ್ಲೀಸ್ಟ್ ಈ ಭ್ರಮೆಲಾದರೂ ನೀನು ನನ್ನ ಜೊತೆಗೆ ಇರ್ತೀಯಲ್ಲ.